ನಾವು ನೋಡಿದಾಗೆ ಅವ್ರು ಏನಾರು ಆಸ್ಮಕ್ ಬರ್ತಿದ್ರೆ ನೀವು ಮನೆಯಿಂದ ಅಡುಗೆ ಮಾಡ್ಕೊಂಡು ತಂದು ದೇವೇಗೌಡರು ಬಂದ್ರು ಅಮ್ಮವ್ರು ಬಂದ್ರು ತಿಂಡಿ ಊಟ ನೀವು ತಂದು ಅವ್ರಿಗೆ. ನಾನು ಇದುವರೆಗೆ ನನಗೆ 41 ವರ್ಷ ಕಂಪ್ಲೀಟ್ ಆಯಿತು ಮದುವೆ ಆಗಿ. ನಾನು ಇವತ್ತುವರೆಗೆ ನಮ್ಮ ಮಾವ ಎಲ್ಲೋ ಫಂಕ್ಷನ್ನು ಕಾರ್ಯಕ್ರಮ ಅಂಥ ಕಡೆ ಹೋದ ಕಡೆ ಪಬ್ಲಿಕ್ಸ್ ಜೊತೆ ಅಲ್ಲಿ ಅಡುಗೆ ಮಾಡಿಸಿದ್ದವ್ರ ಮನೆ ಊಟ ಮಾಡಿರಿದ್ದಾರೆ ಅಪರೂಪದಂಗೆ. ಇಲ್ಲ ನಮ್ಮ ಮಾವ ಈಗ ಉಳಿತಾರೆ ಅದೆಲ್ಲ ಅಂತ ಅಂದರೆ ಅವ್ರು ಎಲ್ಲೇ ಇರಲಿ, ಹಾಸನದಲ್ಲೇ ಇರಲಿ, ಇನ್ನೊಂದು ಜಾಗದಲ್ಲೇ ಇರಲಿ, ಅವರು ಕ್ಯಾನ್ವಸ್ಗೂ ಕೂಡ ಮಾಡೋಣಾಗಂಥ ಕಾಲದಲ್ಲೂ ಕೂಡ ನಾನು ಮನೆಯಿಂದನೇ ಅಡುಗೆ ಮಾಡಿ ಊಟಕ್ಕೆ ಕಳಿಸ್ತಿದ್ದು. ಅತ್ತೆಗಾದರೂ ಅಷ್ಟೇ, ಮಾವಂಗೂ ಅಷ್ಟೇ. ಅತ್ತೆ ಇಲ್ಲೇ ಆಲ್ಟಾಗರು. ಆಮೇಲೆ ಇಲ್ಲಿ ಸ್ವಲ್ಪ ಮೆಟ್ಲು ಹತ್ತಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹರದನಹಳ್ಳಿ ಮನೆಯಲ್ಲಿ ಇರ್ತಿದ್ರು. ನಾವು ಹೋಗಲ್ಲೇ ಇರ್ತಿದ್ವಿ. ಇಲ್ಲಿಂದ ಅಡುಗೆ ಮಾಡಿ ಹುಡುಗರೆಲ್ಲ ತೊಗೊಂಬರೋರು, ಒಟ್ಟಿಗೆ ಇರ್ತಾಯಿದ್ರು. ಅವರು ನಮ್ಮ ಅತ್ತೆಯವರು ತುಂಬ ಶಿವಭಕ್ತರು, ತುಂಬ ಅಂದರೆ ತುಂಬ ಶಿವಭಕ್ತರು. ನಮಗೆ ಮನೆ ದೇವರು ಶಿವ. ಹಾಗಾಗಿ ಅವರು ಪ್ರತಿ ಸೋಮವಾರ ಪಂಚಾಮೃತ ಅಭಿಷೇಕ ಎಲ್ಲ ಮಾಡೋರು. ಹಾಗಾಗಿ ತುಂಬ ಶಿವಂದು ಧ್ಯಾನ ಮಾಡೋಕ್ಕೆ ಕೂತ್ಬಿಟ್ರೆ 1 ಗಂಟೆ ಕಣ್ಣೇ ಬಿಡ್ತಿರಲಿಲ್ಲ. ಅವ್ರಿಗೆ ಒಂದು ಸತಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಧ್ಯಾನ ಮಾಡ್ತಾಯಿದ್ದಾರೆ, ಹಿಂಗೆ ದೀಪದ ಹಿಂಗೆ ಇಟ್ಕೊಂಡಿದ್ದಾರೆ, ಅದು ಕೈಗೆ ತಗಲಿಬಿಟ್ಟಿದೆ. ಅದು ಸ್ಕಿನ್ನು ಸುಟ್ಟಿದ್ರೂ ಕೂಡ ನಮ್ಮ ಅತ್ತೆಗೆ ಅರಿವಿಗೆ ಬಂದಿರಲಿಲ್ಲ. ಅದು ಬಲ್ದ ಕೈನಲ್ಲಿ ಗೊತ್ತೇ ಆಗಿರಲಿಲ್ಲ ಕೈ ಸುಟ್ಟಿದಾಗ. ಅಲ್ಲೇ ಓಡಾಡ್ತಾ ಇದ್ದರು ಯಾರೋ, ಅಯ್ಯೋ ಅಮ್ಮನ ಸೀರೆ, ಅಮ್ಮಂದು ಇದು ಹಚ್ಕೊಂಡಿದ್ದ ಅವರ ಚಿಕ್ಕ ಮಗಳು ಎಲ್ಲ ನೋಡಿ ಆಗ ತಕ್ಷಣ ಏಳಿಸ್ಬಿಟ್ಟು ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿಸಿದ್ರು. ನಮ್ಮ ರೇವಣ್ಣ ಸಾಹೇಬ್ರು ಚಿಕ್ಕ ತಂಗಿ ಅಲ್ಲೇ ಮನೆಯಲ್ಲೇ ಡಾಕ್ಟ್ರುಗಳಿತ್ತು, ಹೆಂಗೋ ಮಾಡಿಸ್ತಾ ಅವರೇ ನೋಡ್ಕೋತಾ ಇದ್ದದ್ದು. 2 ಹೆಣ್ಮಕ್ಳೇ ಪಾಪ ನೋಡ್ಕೋತಾ ಇದ್ದದ್ದು ಎಲ್ಲ ಅಲ್ಲೇ. ಹಾಗಾಗಿ ಅಲ್ಲಿ ಮಾಡಿಸಿದ್ರು. ಅಷ್ಟು ಶಿವಧ್ಯಾನ ಮಾಡೋಕ್ಕೆ ಕೂತ್ಬಿಟ್ರೆ ಏನಾಗ್ತಿದೆ ಅಂತ ಅದ್ರ ಕಡೆ ಗಮನ ಕೂಡ ಹರಿಸ್ತಾನೆ ಶಿವಂದು ಧ್ಯಾನ ಮಾಡ್ತಾ ಕೂತ್ಕೊಬಿಡೋರು. ನಮ್ಮ ರೇವಣ್ಣ ಅವ್ರನ್ನ ನೋಡೋಕ್ಕಾಗ್ತಿಲ್ಲ ಮೇಡಮ್. ಅವ್ರಿಗೆ ಅವ್ರ ತಾಯಿ ತಂದೆ ಅಂದರೆ, ನಾನು ದೇವಸ್ಥಾನದಲ್ಲಿರೋ ಗುಡಿ ಒಳಗಡೆ ಇರೋವಂಥ ದೇವ್ರನ್ನ ಅವರು ಈಕ್ವಲ್ ಮಾಡ್ಕೋತಾರೆ. ಅವ್ರನ್ನ ಅವ್ರ ಥರ ಅಂತ ತಂದೆ ಸಮಾನವಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಹೇಗೆ ಶಿವಪಾರ್ವತಿನ ನಾವು ಫೋಟೋದಲ್ಲಿ ವಿಗ್ರಹದಲ್ಲಿ ಪೂಜಿಸ್ತೀವೋ ಹಂಗೆ ಅವ್ರ ತಂದೆ ತಾಯಿನ ಪೂಜಿಸ್ತಾರೆ. ಹಾಗಾಗಿ ಅವ್ರಿಗೆ ದುಃಖ ಜಾಸ್ತಿ. ನಾವು ನಿನ್ನೆಯಿಂದ ಮಾತೇ ಕಡಿಮೆ ಮಾಡಿದ್ದೀನಿ ನಾನು ಅವ್ರ ಜೊತೆ. ಯಾಕೆಂದರೆ ಮಾತಾಡಿದ್ರೆ ಸಾಕು ಜಾಸ್ತಿ ಹೇಳ್ತಾರೆ, ಅದಕ್ಕೆ ಮಾತು ಕಡಿಮೆ ಮಾಡ್ಕೊಂಡಿದ್ದೀನಿ. ಇಲ್ಲಿದ್ದೇನು ಕೆಲಸ ಇದೆ ಅದನ್ನು ನಿಲ್ ಮಾಡಿಸ್ತಾ ಇದ್ದೀನಿ. ಹರದನಹಳ್ಳಿನಲ್ಲಿ ಇವಾಗ ಅಂತ್ಯಕ್ರಿಯೆಗೆ ಜಾಗದಲ್ಲಿ ಏನೇನು ಕೆಲಸ ಇದೆ ಅದನ್ನು ರೇವಣ್ಣ ಸರ್ ಮಾಡಿಸ್ತಾ ಇದ್ದಾರೆ. ಒಂದಷ್ಟು ವಿಶೇಷವಾದ ಪ್ರೀತಿ. ಹೌದು, ಹೊಳೆನರಸೀಪುರ ಅಂದರೆ ಸಾಕು ಜೀವ. ಯಾಕೆಂದರೆ ಅವರ ತವ್ರ ಮನೆ ಗಂಡನ ಮನೆ ಎರಡೂ ಕೂಡ ಹೊಳೆನರಸೀಪುರ ತಾಲೂಕಲ್ಲೇ ಇರೋದು, ತಾಲೂಕಿನೊಳಗಡೆ ಇರೋದು. ಹಾಗಾಗಿ ಅವ್ರು ಭಾಳ ಪ್ರೀತಿ, ಭಾಳ ಇದು ಏನೋ ಅಂತ.